ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನ ಸರಣಿಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಇವತ್ತು ಮೇ 6, 2026ರಂದು 49ನೇ ದಿನ, 49ನೇ ಸಾಹಿತ್ಯ ಕೃತಿಯನ್ನ ಇವತ್ತು ಪರಿಚಯ ಮಾಡಲಿದ್ದೇನೆ. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನಕ್ಕೆ ನೀವೆಲ್ಲ ತೋರಿಸ್ತಿರುವಂತ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನದಲ್ಲಿ ಇವತ್ತು 49ನೆಯ ಸಾಹಿತ್ಯ ಕೃತಿಯಾಗಿ ಶ್ರೀ ಮಲ್ಲೇಶಪ್ಪ ಅಂಗಡಿ ಅವರು ಬರೆದಿರುವಂತ ನೀರು ಕರಗಿದ ಮರುದಿನ ಅನ್ನುವಂತ ಮಕ್ಕಳ ಕವಿತೆಗಳ ಸಂಕಲನದ ಪರಿಚಯವನ್ನ ನಾನು ಇವತ್ತು ಮಾಡಲಿದ್ದೇನೆ. ನೀರು ಕರಗಿದ ಮರುದಿನ ಅನ್ನುವಂತ ಮಕ್ಕಳ ಸಾಹಿತ್ಯ ಕೃತಿಯ ಮಕ್ಕಳ ಕವನಗಳ ಒಂದು ಸಂಕಲನವನ್ನು ಪರಿಚಯ ಮಾಡಲಿದ್ದೇನೆ. ಇದು ಆದ್ಯ ಪ್ರಕಾಶನ ಕಾರಟಗಿ, ಆ ಪ್ರಕಾಶನದವರು ಪ್ರಕಟಿಸಿರುವಂತ ಈ ಕೃತಿ 2021ರಲ್ಲಿ ಪ್ರಕಟವಾಗಿದೆ. 72 ಪುಟಗಳ ಈ ಕೃತಿ 100 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುಖಪುಟ ಚಿತ್ರ ವಿನ್ಯಾಸವನ್ನ CP ಮದನ್ ಬೆಂಗಳೂರವರು ಸುಂದರವಾದ ಮುಖಪುಟ ವಿನ್ಯಾಸವನ್ನ ಮಾಡಿದ್ದಾರೆ. ಹಾಗೆ ಈ ಕೃತಿಗೆ ಬೆನ್ನುಡಿಯನ್ನ ಶಿವಕುಮಾರ್ ಉರ್ಕಡ್ಲಿ, ಖ್ಯಾತ ಕವಿಗಳು ಹಾಗೂ ವಿಮರ್ಶಕರು ಬಾಜಿಗೊಂಡನಹಳ್ಳಿ ಅವರು ಬೆನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಮುನ್ನುಡಿಯನ್ನ ಶ್ರೀ ಶರತ್ಚಂದ್ರ ತಳ್ಳಿ ಕುಪ್ಪಿಗುಡ್ಡ ಗಂಗವತಿ ಅವರು ಮುನ್ನುಡಿಯನ್ನ, ಆಶಯ ನುಡಿಯನ್ನ ರಮೇಶ್ ಸಿ ಬನ್ನಿಕೊಪ್ಪ ಅಲ್ಗೇರಿ ಅವರು ಬೆನ್ನುಡಿಯನ್ನ, ಆಶಯ ನುಡಿಯನ್ನ ಬರೆದಿದ್ದಾರೆ. ಈ ಸಂಕಲನದಲ್ಲಿ ಒಟ್ಟು 40 ಕವಿತೆಗಳು, ಮಕ್ಕಳ ಕವಿತೆಗಳು 40 ಕವಿತೆಗಳು ಈ ಸಂಕಲನದಲ್ಲಿವೆ. ಈ ಸಂಕಲನದಲ್ಲಿರುವಂತಹ 40 ಕವಿತೆಗಳು ಈ ಲೇಖಕರು ಆಯಾ ಸಂದರ್ಭದಲ್ಲಿ ತಮ್ಮ ಓದಿನ D.Ed ಹಾಗೂ ತಮ್ಮ ಓದಿನ ವಿದ್ಯಾಭ್ಯಾಸ ಸಮಯದಲ್ಲಿ ಬರೆದಿರುವಂತ ಕವಿತೆಗಳು ಸೇರಿದಂತೆ ಹಲವಾರು ಕವಿತೆಗಳು ಹಾಗೂ ನಾಡಿನ ಹಿರಿಯ ಸಾಹಿತಿಗಳ ಕುರಿತಾಗಿ ಬರೆದಿರುವಂತ ಸಾಂದರ್ಭಿಕ ಕವಿತೆಗಳನ್ನು ಸಹ ಈ ಸಂಕಲನದಲ್ಲಿ ನಾವು ಕಾಣಬಹುದು. ಮಕ್ಕಳ ಸಾಹಿತ್ಯ ಅವಲೋಕನ ಅನ್ನುವಂತ ಈ ಸರಣಿಯ 49ನೇ ಸಾಹಿತ್ಯ ಕೃತಿಯಾಗಿ ಈ ಕೃತಿಯನ್ನ ನಾನು ಪರಿಚಯಿಸ್ತಾ ಇದ್ದೇನೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗುವಂತೆ, ಮಕ್ಕಳನ್ನೇ ದೃಷ್ಟಿಯಾಗಿಟ್ಕೊಂಡು, ಮಕ್ಕಳನ್ನ ಕೇಂದ್ರವಾಗಿಟ್ಟುಕೊಂಡು ಬರೆದಿರುವಂತ ಕವಿತೆಗಳನ್ನ 40 ಕವಿತೆಗಳನ್ನ ಈ ಸಂಕಲನದಲ್ಲಿ ನಾವು ಕಾಣಬಹುದು. 40 ಕವಿತೆಗಳಲ್ಲಿ ನಾವು ಆಯ್ದ ಕವಿತೆಗಳನ್ನು ನೋಡೋಣ. ಕಣ್ಮಣಿಗಳು. ನಾವು ಮಕ್ಕಳು, ನಾವು ಚಕ್ಕಳು, ಅರಳು ಕುಸುಮದ ಮಣಿಗಳು, ಭವಿಷ್ಯದ ಕಲಿಗಳು, ಕನ್ನಡಾಂಬೆಯ ಮಡಿಲ ಮಕ್ಕಳು, ತುಂಬು ಕಾಂತಿಯ ಕುಡಿಗಳು, ನಾಳೆ ನಾಡಿಗೆ ಬೆಳಕು ನೀಡುವ ಜೀವನಾಡಿ ಸೆಳೆಗಳು. ಈ ಕವಿತೆಯಲ್ಲಿ ನಾವು ನೋಡ್ಬೋದು, ನಾವು ಮಕ್ಕಳು ನಾಳೆ ನಾಡಿನ ಪ್ರಜೆಗಳು ಆಗಿರೋದ್ರಿಂದ ಆ ಮಕ್ಕಳು ಹೇಳ್ತಾವೆ, ನಾಳೆ ನಾಡಿನ ನಾವು ಮಕ್ಕಳು ನಾವು, ಆದರೆ ನಾವು ಕುಸುಮದ ಮಣಿಗಳು, ಭವಿಷ್ಯದ ಕಲಿಗಳು, ಕನ್ನಡಾಂಬೆಯ ಮಡಿಲ ಮಕ್ಕಳಾದ ನಾವು ಬೆಳಕು ನೀಡುವಂತಹ ಜೀವನಾಡಿಯ ಸೆಳೆಗಳಾಗಿದ್ದೇವೆ ಅನ್ನುವಂತ ವಿಷಯವನ್ನ ಕುರಿತಾಗಿ ಈ ಕವಿತೆ ರಚಿತವಾಗಿದೆ. ಹಾಗೆ ಬಾಲ್ಯ ಅನ್ನುವಂಥದ್ದು ಎಲ್ಲರಿಗೂ ಸಹ ಒಂದು ಬಾಲ್ಯ, ಮಕ್ಕಳಿಗೂ ಬಾಲ್ಯ ಇಷ್ಟ. ವಯಸ್ಸಾದಂತ ಮುಪ್ಪಿನ ಕಾಲದಲ್ಲಿ ಸಹ ಮತ್ತೊಮ್ಮೆ ಬಾಲ್ಯವನ್ನ ಪಡೆಯಬೇಕಂತ ಎಲ್ಲರೂ ಆಶಿಸ್ತಾರೆ. ಆದ್ರೆ ಕಳೆದು ಹೋದ ಬಾಲ್ಯವನ್ನ ಮರಳಿ ಪಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಬಾಲ್ಯ ಮಾತ್ರ ಒಂದು ಜೀವಂತಿಕೆಯ ಸ್ವರೂಪದ ರೂಪದಲ್ಲಿ ನಮ್ಮೆಲ್ಲರಲ್ಲಿ ಸಹ ಬಾಲ್ಯ ಮನೆ ಮಾಡಿರುತ್ತೆ. ಆದರೆ ಅದನ್ನು ಅನುಭವಿಸುವಂತ ಸಂದರ್ಭ ಬಾಲ್ಯದಲ್ಲಿದ್ದಾಗ ಮಾತ್ರ ಸಾಧ್ಯ. ಅಂತ ಬಾಲ್ಯದ ಕುರಿತಾಗಿರುವಂತ ಮಗು ಮನಸ್ಸು ತುಂಬುಗನಸು, ಬಾಲ್ಯದ ಹೊಸಿಲೊಳಗೆ ಮುಸುಕಿನ ಗೂಡು ಕಟ್ಟಿ ನಲಿದದ್ದು, ಮರಮಂಗನಾಟವಾಡಿದ್ದು, ಗೆಳೆಯರ ಒಡನಾಟಕ್ಕೆ ಮರುಗಿದ್ದು, ಆಟ ಪಾಠದ ಬದುಕಿನೊಳಗೆ ಆಕಾಶದ ನಕ್ಷತ್ರವಾಗಿದ್ದು, ಕನಸುಗಳಿಗೆ ರೂಪ ಕೊಟ್ಟು ಮನೆಯಂಗಳದಲ್ಲಿ ಉಳಿದಿದ್ದು. ಈ ಬಾಲ್ಯದಲ್ಲಿ ಕುರಿತಾಗಿ ಮಗು ಮಾಡುವಂತ ತುಂಟಾಟಗಳನ್ನ, ಮರಕೋತಿ ಆಟಗಳನ್ನ, ಸ್ನೇಹಿತರೊಂದಿಗೆ ಕಾರಣವಿಲ್ಲದೆ ಅವರ ಗೆಳೆತನವನ್ನ ಬಿಡುವುದು, ಮತ್ತೆ ಅವ್ರ ಜೊತೆಗೆ ಸೇರಿ ಮಾತನಾಡಿ ಆಟ ಆಡುವಂಥದ್ದು, ಹುಸಿಕೋಪದ ಕುರಿತಾಗಿ, ನಮ್ಮ ಬಾಲ್ಯದಲ್ಲಿ ಮಾಡುವಂತ ತುಂಟಾಟಗಳ ಕುರಿತಾಗಿ ಈ ಒಂದು ಕವಿತೆಯಲ್ಲಿ ನಾವು ಕಾಣಬಹುದು. ಅದೇ ರೀತಿ ಗಣಿತ ಕಲಿಯೋಣ ಅನ್ನುವಂತ ಇದರಲ್ಲಿ, ಬನ್ನಿರೆಲ್ಲ ಬನ್ನಿರಿ ಕಲಿಯೋಣ ಗಣಿತವ, ಜಾಣರಾಗೋಣ ನಾವು ಸುಗುಣರಾಗೋವ, ಅಂಕೆಗಳನ್ನು ಕೂಡಿಸಿ ಕಳೆದು ಗುಣಿಸಿ ಭಾಗಿಸಿ
ಭಿನ್ನ ರಾಶಿ ಮಾಡುತ್ತಾ ಜಾಣರಾಗುವ ನಾವು ಸುಗುಣರಾಗುವ, ಆಕೃತಿಯ ಬಿಡಿಸುವ ರೇಖಾಗಣಿತ ಕಲಿಯುವ, ಕೋನಗಳ ಕಲಿಯುವ ಜಾಣರಾಗುವ ನಾವು ಸುಗುಣರಾಗುವ. ಇಲ್ಲಿ ಗಣಿತವನ್ನ ಸರಳವಾಗಿ ನಾವು ಯಾವ ರೀತಿ ಕಲಿಬೇಕು, ಏತಕ್ಕಾಗಿ ಕಲಿಬೇಕು ಅನ್ನುವಂಥದ್ದು ನಾವು ಕಲಿತು ಜಾಣರಾಗೋಣ. ಅಂಕೆಗಳನ್ನು ಕೂಡಿಸಿ ಗುಣಿಸಿ ಭಾಗಿಸಿ ಕಳೆದು ಭಿನ್ನರಾಶಿ ಮಾಡುತ್ತಾ ಜಾಣರಾಗೋಣ. ರೇಖಾಕೃತಿಗಳ ಆಕೃತಿಗಳ ಇಳಿಸುತ್ತಾ ನಾವು ಜಾಣರಾಗೋಣ. ಬನ್ನಿ ನಾವೆಲ್ಲರೂ ಸೇರಿ ಗಣಿತ ಕಲಿತು ಜಾಣರಾಗೋಣ ಅನ್ನುವಂತ ಕವಿತೆಯಲ್ಲಿ ಅದೇ ರೀತಿ ಉದ್ದ ಅಗಲಗಳನ್ನ ತಿಳಿಯೋಣ, ಸೂತ್ರಗಳ ಸಾರವನ್ನು ಅರಿಯೋಣ, ಮೂಲ ಕ್ರಿಯೆಗಳನ್ನ ಕಲಿಯೋಣ, ವೃತ್ತಗಳನ್ನ ಹಾಕುತ್ತಾ ಚೌಕಗಳನ್ನ ಬೆಳೆಸುತ್ತಾ ತ್ರಿಜ್ಯ ಬಿಂದುಗಳನ್ನ ತಿಳಿಯೋಣ. ಜಗದ ಹರಿವು ಸಾರುವ ಗಣಿತವೆಂಬ ಚಿನ್ನದ ಗಣಿಯ ಒಕ್ಕು, ನಾವು ಚಿನ್ನದಾಗಿ ಚೊಕ್ಕ ಚಿನ್ನ ಆಗೋಣ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ನಾವು ಗಣಿತವನ್ನ ಕಲಿತಾ ಜೀವನದ ಪಾಠವನ್ನ ಕಲಿಯೋಣ. ಅದರೊಳಗಿರುವಂತ ಲಾಭ ನಷ್ಟಗಳ ಕುರಿತಾಗಿ, ಸರಾಸರಿಗಳ ಕುರಿತಾಗಿ, ಭಿನ್ನ ರಾಶಿಗಳ ಕುರಿತಾಗಿ ಎಲ್ಲ ತಿಳಿಯೋಣ ಅನ್ನುವಂತ ಲೇಖಕರ ಮಾತು ಇಲ್ಲಿ ತಿಳಿಯಬಹುದು. ಹಾಗೆ ಮೊಬೈಲ್ ಮಾಯಾ ಎಂಬನ್ನುವಂಥದ್ದು ಇನ್ನೊಂದು ಕವಿತೆಯಲ್ಲಿ, ಇದೊಂದು ಮಾಯಾಜಾಲ, ದೊಡ್ಡವರಿಗೂ ಬೇಕು ಚಿಕ್ಕವರಿಗೂ ಬೇಕು, ಬೇಕೇ ಬೇಕು, ಅರಿತರದು ಸಂಪತ್ತು, ದಾಸರಾದರೆ ಆಪತ್ತು, ಜಗತ್ತೇ ಕೈಯಲ್ಲಿ ಹುಚ್ಚುಮನ ಭಯದಲ್ಲಿ, ಲಾಭಕ್ಕೂ ಉಂಟು ನಷ್ಟಕ್ಕೂ ಉಂಟು. ಮೊಬೈಲನ್ನ ಲಾಭ ನಷ್ಟಗಳ ಕುರಿತಾಗಿ, ಅಂದ್ರೆ ನಾವು ಅದನ್ನ ಸೂಕ್ಷ್ಮವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಬಳಸಿದ್ರೆ ಸಂಪತ್ತು, ಅದರಲ್ಲೇ ನಾವು ಮುಳುಗಿ ಹೋದ್ರೆ ನಮಗೆ ಆಪತ್ತಿದೆ ಅನ್ನುವಂತ ವಿಷಯವನ್ನ ಮಾರ್ಮಿಕವಾಗಿ ಮಕ್ಕಳಿಗೆ ತಿಳಿಸುವಂತ ಪ್ರಯತ್ನವನ್ನ ಇಲ್ಲಿ ಅಂಗಡಿ ಸರ್ ಅವರು ಮಾಡಿದ್ದಾರೆ. ಹಾಗೆ ಸಿದ್ಧಗಂಗೆಯ ಹೂವು ಅನ್ನುವಂಥದ್ದು ನಮ್ಮ ಶಿವಕುಮಾರ ಸ್ವಾಮೀಜಿ ಅವರ ಕುರಿತಾಗಿರುವಂತ ಒಂದು ಕವಿತೆಯಲ್ಲಿ, ಸಾಮಾನ್ಯರ ಸ್ವಾಮೀಜಿ ಸದ್ದುಗದ್ದಲವಿಲ್ಲದೆ ಭಕ್ತರ ಹೃದಯ ಗದ್ದುಗೆ ಏರಿದ ಕೋಟಿಗೊಬ್ಬ ಸಂತಸ ಸಂತ, ತ್ರಿವಿಧದ ಸೋಹಿ ಸರಳತೆಯ ಮೂರ್ತಿ, ಜನಮಾನಸದ ಹೃದಯ ಆರೂಢ, ಕಲ್ಲು ಮನಸ್ಸುಗಳ ಕರಗಿಸಿದ ಮಹಾದೇವ, ಜ್ಞಾನ ಜ್ಯೋತಿಯ ಹರಿಕಾರ, ನಿಜ ಜಂಗಮ ಜಗದ ಬೆಳಕಾದ ಮಹಾಜ್ಯೋತಿ. ಶಿವಕುಮಾರ ಸ್ವಾಮೀಜಿ ಅವರ ಕುರಿತಾಗಿರುವಂತ ಒಂದು ಕವಿತೆಯಲ್ಲಿ ನಾವು ಕಾಣಬಹುದು. ಅಂದ್ರೆ ಸಾಮಾನ್ಯರ ಸ್ವಾಮೀಜಿ ಬೇರೆ ಸ್ವಾಮೀಜಿಗಳ ತರ ಬಹಳಷ್ಟು ಕ್ಯೂ ನಿಂತು ಡೇಟ್ ತಗೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಬರೀ ಶ್ರೀಮಂತರಿಗೆ ಮಾತ್ರ ಸಿಗುವಂತ ಸ್ವಾಮೀಜಿಗಳಲ್ಲ. ಸರಳವಾಗಿ ಸಾಮಾನ್ಯರ ನಡುವೆ ಇರುವಂತ ಸ್ವಾಮೀಜಿಗಳು ಹಾಗೂ ಸದ್ದುಗದ್ದಲ ಇಲ್ಲದಂತೆ ಭಕ್ತರಿಗೆ ಮನಸ್ಸನ್ನ ಗೆದ್ದು ಭಕ್ತರಿಗಾಗಿನೇ ಜೀವಿಸಿದಂತಹ ತ್ರಿವಿಧ ದಾಸೋಹಿಗಳಾಗಿರುವಂತಹ ಶಿವಕುಮಾರ ಸ್ವಾಮೀಜಿಯವರ ಬದುಕನ್ನ ಕವಿತೆಗಳ ಮೂಲಕ ಮಕ್ಕಳಿಗೆ ಕಟ್ಟಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಸ್ವಾಮಿ ವಿವೇಕಾನಂದ ಭಾರತ ದೇಶ ಕಂಡಂತಹ ವೀರ ಸನ್ಯಾಸಿಯಾಗಿರುವಂತಹ ಸ್ವಾಮಿ ವಿವೇಕಾನಂದ ಅವರ ಕುರಿತಾಗಿರುವಂತಹ ವೀರಪುತ್ರ ವಿವೇಕಾನಂದ ಅನ್ನುವಂತ ಒಂದು ಕವಿತೆಯಲ್ಲಿ, ಭರತ ಖಂಡದ ವೀರಪುತ್ರ ಹಿಡಿದು ಧರ್ಮದ ಸೂತ್ರ, ಬಿತ್ತಿದ ಸಂಸ್ಕೃತಿ ಪರಂಪರೆಯ ಮಾಬೆಳೆ, ಬರದ ನೆಲಕ್ಕೆ ಮಹಾಚಿಳುಮೆ ಎತ್ತರಿಸಿತು, ಜ್ಞಾನ ತ್ಯಾಗ ಸೇವೆಗಳ ಮಹಾರೂಪಕ, ಸಾಟಿ ಇಲ್ಲದ ಯುವಶಕ್ತಿ ಪ್ರೇರಕ, ಸೂಸಲು ಸಮಾನತೆಯ ಸುಮದ ಪರಿಮಳ, ಜಂಗಮ ನಡೆಯಲ್ಲಿ ಅನವರತ. ಭಾರತಾಂಬೆಯ ವೀರಪುತ್ರ ಆಗಿರುವಂತ ಸ್ವಾಮಿ ವಿವೇಕಾನಂದ ಅವರ ಮಾಡಿರುವಂತ ಜೀವನ ಸಾಧನೆಯನ್ನ ಕುರಿತು, ಸಂಸ್ಕೃತಿ ಪರಂಪರೆಯನ್ನ ಎತ್ತಿ ಹಿಡಿದ ಅವರು ಜಗಮೆಚ್ಚಿನ ಮೇಧಾವಿಯಾಗಿ, ಗುರು ಮಹಿಮೆಯನ್ನು ಸಾರಿದ ಪ್ರಭಾವಿಯಾಗಿ, ಮೌಢ್ಯವನ್ನ ಧಿಕ್ಕರಿಸಿದ ಇಳೆಯ ನಕ್ಷತ್ರವಾಗಿ ಬೆಳಗಿದಂತ ಸ್ವಾಮಿ ವಿವೇಕಾನಂದರ ಕುರಿತಾಗಿರುವಂತ ಒಂದು ಕವಿತೆಯಲ್ಲಿ ಮಕ್ಕಳಿಗೆ ವಿವೇಕಾನಂದರ ಕುರಿತಾದಂತ ಒಂದು ಪರಿಚಯವನ್ನ ಕವಿತೆಯ ಮೂಲಕ ಕಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿರುವಂತಹ ಬಹುತೇಕ ಕವಿತೆಗಳಲ್ಲಿ ನಾವು ಕಾಣಬಹುದು, ಕವಿತೆಗಳಲ್ಲಿ ವ್ಯಕ್ತಿಯ ರೂಪಕವನ್ನ ಕವಿತೆಯನ್ನಾಗಿಸಿ ಆ ಕವಿತೆಯನ್ನ ಓದುವ ಮೂಲಕ ಮಕ್ಕಳಿಗೆ ಆ ವ್ಯಕ್ತಿಯ ಪರಿಚಯ ಆಗುವಂತಹ ನಿಟ್ಟಿನಲ್ಲಿ ಹಲವು ಕವಿತೆಗಳನ್ನ ನಾವು ಈ ಸಂಕಲನದಲ್ಲಿ ಕಾಣಬಹುದು. ಸ್ತ್ರೀ ಎನ್ನುವಂಥದ್ದು, ಜಗದ ಯುಗದ ಸೋಜಿಗವು, ಮನುಕುಲದ ಸಹನೆಯು, ಕ್ಷಮೆಯಾದ ರೀತಿ, ಗೆಲುವಿನ ಹಿಂದಿನ ಶಕ್ತಿಯು, ಅನಂತವು ನಿತ್ಯವು, ಹೆಣ್ಣೆಂದರೆ ಭುವಿ ತೂಕವು, ಬದುಕಿನ ಅನಂತ ಮುಖವು, ಸಾಧಕ ಬಾಧಕ ಪಾತ್ರವು, ಮಮತಾ ಮೂರ್ತಿಯು, ಸಮತಾ ಕೀರ್ತಿಯು. ಸ್ತ್ರೀ ಅಂದರೆ ಜಗದ ಕಣ್ಣು, ಜಗಕ್ಕೆ ಬೆಳಕಾಗಿರುವಂತ ಸ್ತ್ರೀಯ ಕುರಿತಾಗಿರುವಂತ ಒಂದು ಕವಿತೆಯಲ್ಲಿ ನಮ್ಮೆಲ್ಲರ ಗೆಲುವಿನ ಹಿಂದಿರುವಂತಹ ಶಕ್ತಿ, ನಿತ್ಯ ಮತ್ತು ಅನಂತವಾಗಿರುವಂತ ಹೆಣ್ಣೆಂದರೆ
ಬದುಕಿನ ಸಾಧಕ ಬಾಧಕಗಳ ಪಾತ್ರವು ಮಮತಾ ಮೂರ್ತಿಯಾಗಿರುವಂತ ನಮ್ಮೆಲ್ಲರ ಧೀಮಂತ ಶಕ್ತಿಯನ್ನು ಅನ್ನುವಂತ ಒಂದು ಕವಿತೆಯಲ್ಲಿ ಸ್ತ್ರೀಯವರ ಬಗ್ಗೆ ನಾವು ತಾಯಿಯಾಗಿ ಸಹೋದರಿಯಾಗಿ ಬಹಳ ಸಂಗಾತಿಯಾಗಿ ಅವರು ನಮ್ಮ ಜೀವನದಲ್ಲಿ ವಹಿಸುವಂತ ಪಾತ್ರಗಳ ಕುರಿತಾಗಿರುವಂತ ಒಂದು ವರ್ಣನೆಯನ್ನ ನಾವು ಈ ಕವಿತೆಯಲ್ಲಿ ಕಾಣಬಹುದು. ಹಾಗೆ ಒಂದು ನೆಲದ ಋಣ ಅನ್ನುವಂತ ಒಂದು ಕವಿತೆಯಲ್ಲಿ ತೀರಿಸಬೇಕಿದೆ ಈ ನೆಲದ ಋಣ, ಅಣುಕಣಗಳಲ್ಲಿ ಪಸರಿಸಲಿ ಗುಣ, ಚಾಚಬೇಕಿದೆ ಹಸಿರು ನಮ್ಮದೇ ಉಸಿರು, ಜೊತೆಗೂಡಿ ಬನ್ನಿ ಜಗದ ಸಮೃದ್ಧಿಗಾಗಿ, ಗಿಡ ನೆಡುವ ನೀರು ಹಾಕುವ ಪೋಷಿಸಿ ಬೆಳೆಸುವ, ಬಿಸಿಲ ಓಡಿಸುವ ಮೋಡಗಳ ನಿಲ್ಲಿಸುವ, ನೆಲಕ್ಕೆ ತಂಪೆರವಿಸುವ, ಬರಬರದಂತೆ ಗರಬಡೆಯದಂತೆ ಕಾಪಾಡಬೇಕಿದೆ ಭೂಮಿಯ. ಈ ಕವಿತೆಯಲ್ಲಿ ನಾವು ಲೇಖಕರು ಪರಿಸರದ ಬಗ್ಗೆ, ಪರಿಸರ ಸಂರಕ್ಷಣೆಯ ಬಗ್ಗೆ ಮಹತ್ವವನ್ನ ತಿಳಿಸ್ತಾರೆ. ಯಾಕಂದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡಲಾರ್ದೆ, ಗಿಡಗಳನ್ನ ಹಚ್ಚಲಾರ್ದೆ, ಗಿಡಗಳ ಸಂರಕ್ಷಣೆಯನ್ನ ಮಾಡಲಾರ್ದೆ ನಾವು ಮರ ಬಂದಂತ ಸಂದರ್ಭದಲ್ಲಿ ಮರಗಳಿರ್ಬೇಕಿತ್ತು, ಬೇಸಿಗೆ ಕಾಲದಲ್ಲಿ ಮರಗಳಿರ್ಬೇಕಿತ್ತು, ನೆರಳಿರ್ತಿತ್ತು, ಈ ತರ ಪೇಚಾಡಕ್ಕಿಂತ ಪಶ್ಚಾತ್ತಾಪ ಪಡಕ್ಕಿಂತ ನಾವು ಆ ಬರಬರದಂತೆ ತಡೆಯಕ ನಾವು ಈಗಿನಿಂದಲೇ ಸಿದ್ಧತೆ ಮಾಡಬೇಕು. ಗಿಡಗಳನ್ನ ನೆಟ್ಟು ಅವು ನಮ್ಮ ಉಸಿರು, ಹಸಿರಿದ್ರೆ ನಮಗೆ ಉಸಿರು. ಹಾಗಾಗಿ ಸಮೃದ್ಧಿಗಾಗಿ ಗಿಡವನ್ನ ನೆಡೋಣ, ಹಾಗೂ ನೀರೆರೆದು ಪೋಷಿಸಿ ಬಿಸಿಲ ಓಡಿಸುವ ಮೋಡಗಳ ನಿಲ್ಲಿಸೋಣ, ಬರಬರದಂತೆ ಗರಬಡಿಯದಂತೆ ನಾವು ಪರಿಸರ ಸಂರಕ್ಷಣೆನ ಮಾಡೋಣ ಅಂತ ಒಂದು ಕವಿತೆಯಲ್ಲಿ ಪರಿಸರ ಸಂರಕ್ಷಣೆಯ ಜಾಗೃತಿಯ ಕುರಿತಾಗಿರುವಂತ ಈ ಕವಿತೆಯಲ್ಲಿ ನಾವು ತಿಳಿಯಬಹುದು. ಅದೇ ರೀತಿ ಅಂಧರ ಬಾಳಿನ ಬೆಳಕಾಗಿರುವಂತ ಶ್ರೀ ಗುರು ಪುಟ್ಟರಾಜ ಗವಾಯಿಗಳ ಕುರಿತಾಗಿರುವಂತ ಒಂದು ಕವಿತೆಯಲ್ಲಿ ಗುರು ಕೃಪೆಯ ಮಹಿಮೆ ಜಗಕ್ಕೆ ಸಾರಿದವರು, ಸಂಗೀತ ಸಾರಸತ್ವ ಲೋಕದ ಕಲ್ಪತರು, ಭಕ್ತಿಯಿಂದ ಮುಕ್ತಿ ಪಡೆದ ಮಹಾವೈರಾಗ್ಯಿ, ಸಿದ್ಧಿಯಿಂದ ಸಾಧನೆ ಶಿಖರವೇರಿ, ಸದ್ದು ಮಾಡದೆ ಅಂಧ ಅನಾಥ ಮಕ್ಕಳಿಗಾಗಿ ಜೋಳಿಗೆ ಹಿಡಿದು ಮನದೊಳಗೆ ಅಂತಃಶಕ್ತಿಗೈದ ಕಾಯಕ ಯೋಗಿ, ಮಹಾಜ್ಯೋತಿಯಾಗಿ ಸರ್ವರಿಗೂ ಬೆಳಕಾದಿರಿ, ಸಂಗೀತದ ಸ್ವರ ಸಾಮ್ರಾಟರಾಗಿರಿ, ರಂಗಭೂಮಿ ಕಲೆಗಳ ಪೋಷಿಸಿದಿರಿ, ಮನೆ ಮನಗಳ ಜಗದ್ಗುರು, ಗುರುಲಿಂಗ ಜಂಗಮದ ಪ್ರತೀಕ, ತುಲಭಾರಗಳ ಮಹಾಗುರು, ಶ್ರೀ ಪುಟ್ಟರಾಜರು ಅನ್ನದಾತರ ಶಕ್ತಿದಾತರು. ನಾವು ಪುಟ್ಟರಾಜ ಗವಾಯಿಗಳವರ ಒಬ್ಬ ಸಾಧಕರು, ನಮ್ಮ ನಡುವೆ ಜೀವಿಸಿದಂತ ಮಹಾ ಚೈತನ್ಯ, ಗುರು ಕೃಪೆಯ ಮಹಿಮೆಯನ್ನ ಜಗಕ್ಕೆ ಸಾರಿದವರು, ಅಂಧರ ಬಾಳಿನ ಬೆಳಕಾಗಿ, ಸಂಗೀತ ಸಾರ್ವತ್ವ ಲೋಕದ ಕಲ್ಪತರಾಗಿ, ಹಲವಾರು ಅಂಧರಿಗೆ ಅನಾಥರಿಗೆ ಜೀವನಕ್ಕೆ ಬೆಳಕಾದಂಥವರು ಪುಟ್ಟರಾಜ ಗವಾಯಿಗಳು. ಸಂಗೀತ ಲೋಕಕ್ಕೆ ಅವರು ನೀಡಿರುವಂತ ಕೊಡುಗೆ ಅಪಾರ. ಹಾಗೆ ಅಂಧರ ಅನಾಥ ಮಕ್ಕಳಿಗೆ ಅವರಿಗಾಗಿ ಜೋಳಿಗೆ ಹಿಡಿದು ಮನದೊಳಗೆ ಅಂತಃಶಕ್ತಿಗೈದು ಮಹಾಜ್ಯೋತಿಯಾಗಿ ಸರ್ವರಿಗೂ ಬೆಳಕಾಗಿರುವಂತ ಪುಟ್ಟರಾಜ ಗವಾಯಿಗಳವರ ಸಾಧನೆ ಹಾಗೂ ಅವರ ತ್ಯಾಗ ಹಾಗೂ ಅವರ ಪರಿಶ್ರಮದ ಕುರಿತಾಗಿ ಇರುವಂತಹ ಸಾಧನೆಗಳ ಕುರಿತಾಗಿರುವಂತಹ ಈ ಒಂದು ಕವಿತೆಯಲ್ಲಿ ಅವರ ಜೀವನ ಕ್ರಮವನ್ನ, ಅವರು ಮಾಡಿರುವ ಸಾಧನೆಯನ್ನ ಕವಿತೆಗಳ ರೂಪದಲ್ಲಿ ಮಕ್ಕಳಿಗೆ ನೀಡುವಂತ ಒಂದು ಪ್ರಯತ್ನವನ್ನ ಲೇಖಕರು ಈ ಒಂದು ಸಂಕಲನದಲ್ಲಿ ಮಾಡಿದ್ದಾರೆ. ಅದೇ ರೀತಿ ಉಕ್ಕಿನ ಮನುಷ್ಯ ಆಗಿರುವಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಅವರ ಕುರಿತಾಗಿರುವಂತ ಒಂದು ಪಟೇಲರ ನೆನಪು ಅನ್ನುವಂಥದ್ದು. ತಾಯಿ ಭಾರತೀಯ ಸುತ್ತಲಿದ್ದ ಕತ್ತಲು ತೊಳೆದು ಬೆಳಕಿನ ವಂಗೀನರನ ಸೂಸಿದಿರಿ, ನೆಲದ ಗರಿಮೆ ಎತ್ತರಿಸಿದಿರಿ, ಸಿಡಿದೆದ್ದು ಏಕತೆಯ ನಾಂದಿ ಆಡಿದಿರಿ, ಅನ್ನದಾತನ ಕೊರತೆ ನೀಗಿಸಿದಿರಿ, ವಕೀಲರಾಗಿ ನ್ಯಾಯ ಕೊಡಿಸಿದಿರಿ, ಎದೆಯಾಳ ಪ್ರೀತಿ ನೀಡಿದಿರಿ. ಸ್ವಾತಂತ್ರ್ಯ ಸಿಕ್ಕರೂ ಸಹ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿದ್ದಿಲ್ಲ. ಅದೇ ರೀತಿ ಹಲವಾರು ಸಂಸ್ಥಾನಗಳಿಗೂ ಸಹ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಅಂದಿನ ಕಾಲದಲ್ಲಿ ಒಂದು ಧೈರ್ಯವಾದ ನಿರ್ಧಾರವನ್ನು ತೆಗೆದುಕೊಂಡು ದೃಢ ನಿರ್ಧಾರದಿಂದ ಹಲವಾರು ಸಂಸ್ಥಾನಗಳನ್ನ ಭಾರತದೊಳಗೆ ಸೇರಿಸುವಂತಹ ಪ್ರಯತ್ನವನ್ನ ಮಾಡಿದರು. ಏಕತೆಯನ್ನ, ಭಾರತ ದೇಶದ ಸಂಸ್ಥಾನಗಳನ್ನೆಲ್ಲ ಸೇರಿಸಿ ಒಂದು ಭಾರತ ದೇಶದ ಏಕತೆಯನ್ನ, ಐಕ್ಯತೆಯನ್ನ ಸಾಧಿಸುವಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರವರ ಪರಿಶ್ರಮ ಬಹಳಷ್ಟಿದೆ. ಅವರ ಕುರಿತಾಗಿರುವಂತಹ ಸಾಧನೆ ಕುರಿತಾಗಿರುವಂತಹ ಈ ಒಂದು ಕವಿತೆಯಲ್ಲಿ ಅವರ ಬಗ್ಗೆ ನಾವು ತಿಳಿಯಬಹುದು. ಇಂಥ ಹಲವಾರು ಕವಿತೆಗಳನ್ನ
ಮಕ್ಕಳಿಗಾಗಿ ಬರೆದಿರುವಂತ ಶ್ರೀ ಮಲ್ಲೇಶಪ್ಪ ಅಂಗಡಿಯವರ ನೀರು ಕರಗಿದ ಮರುದಿನ ಏನೆಲ್ಲ ಆಗುತ್ತೆ ಅನ್ನುವಂತ ಒಂದು ಸಂದರ್ಭದ ಕುರಿತಾಗಿ ಹಲವಾರು ಸುಂದರವಾದ ಕವಿತೆಗಳನ್ನು ಒಳಗೊಂಡಿರುವಂತಹ ಈ ಕವಿತಾ ಸಂಕಲನವನ್ನ ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಿಗೊಳಿಸಬೇಕು. ಅದೇ ರೀತಿ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ರಕ್ಷಿಸುವ ಹಾಗೂ ಸಂರಕ್ಷಿಸುವ ಹಾಗೂ ಅದನ್ನು ಸಮೃದ್ಧಿಗೊಳಿಸುವ ಕೆಲಸ ನಮ್ಮೆಲ್ಲರಿಂದ ಆಗಬೇಕು. ಹಾಗೂ ವಿದ್ಯಾರ್ಥಿಗಳನ್ನ ಓದುವ ಅಭಿರುಚಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಅವರಿಗೆ ಸಾಹಿತ್ಯ ಕೃತಿಗಳು ತಲುಪಿಸುವಂತ ಕೆಲಸವೂ ಸಹ ಪಾಲಕರು ಹಾಗೂ ಶಿಕ್ಷಕರು ನಾವೆಲ್ಲರೂ ಸಹ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಾನು ಇವತ್ತಿನ ಕೃತಿ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆಯ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.